ವಿಜಯಪುರ ಜಿಲ್ಲೆಯ ಬುರುಣಾಪುರ ಗ್ರಾಮದಲ್ಲಿ ಸರ್ಕಾರ ಯೋಜಿಸಿರುವ ಸೋಲಾರ್ ಪ್ಲಾಂಟಿನ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಿದೆ. ಜೀವನೋಪಾಯದಂತೆ ಉಳಿಸಿಕೊಂಡಿರುವ ತಮ್ಮ ದನ ಕರ ಹಾಗೂ ಕುರಿಗಳು ಜಮೀನುಗಳನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿರುವುದರಿಂದ ಗ್ರಾಮಸ್ಥರು ಏಕಕಂಠದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಮೀನು ನಮ್ಮ ಬದುಕು ಎಂದು ಹೋರಾಟದ ಮೈದಾನದಲ್ಲಿ ನಿಂತಿರುವ ಪುರುಷ ಮಹಿಳೆಯರು ಸರ್ಕಾರದ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಯಾವುದೇ ಸಮಾಲೋಚನೆ ಮಾಡದೆ ತೆಗೆದುಕೊಳ್ಳಲಾದ ತೀರ್ಮಾನವನ್ನು ಗ್ರಾಮಸ್ಥರು ಅನ್ಯಾಯವೆಂದು ಹೇಳುತ್ತಿದ್ದಾರೆ. ಸೋಲಾರ್ ಪ್ಲಾಂಟಿಗಾಗಿ ಜಮೀನು ಕಬಳಿಸುವ ಕ್ರಮ ಮುಂದುವರಿದರೆ ದೊಡ್ಡ ಮಟ್ಟದ ಹೋರಾಟ ಅವಶ್ಯಕವಾಗುತ್ತದೆ ಎಂದು ಎಚ್ಚರಿಕೆಯನ್ನು ಹಳ್ಳಿಯ ರೈತರು ನೀಡಿದ್ದಾರೆ. ಈ ವಿರೋಧಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದು ಈಗ ಎಲ್ಲರ ಗಮನ ಸೆಳೆದಿದೆ. ನಮಗೆ 25 ಎಕರೆ ಒಳಗೆ ಕುರಿ ಮೇಯಿಸಲಕ್ಕ ಈಗ ಕುರಿ ಹಾಕ್ಲಕ್ಕ ಜಾಗ ಇಲ್ಲ ಸರ್. MLA ಅವ್ರು ಬಂದು ಎಲ್ಲ ಬಂದ್ ಮಾಡ್ತೀನಿ ಅಂತ ಹೇಳಿ ಹೋಗ್ಯಾರಿ. ತಾನಿಗೆ ಚೌಕಾಸಿ ಮಾಡ್ಯಾರ ತಹಸೀಲ್ದಾರ MLA ಅವ್ರು ಬಂದು. ಆದ್ರೆ ರಿಪೋರ್ಟ್ ನಮಗೇನು ಹೇಳಿಲ್ಲ, ತಹಸೀಲ್ದಾರ್ನು ಹೇಳಿಲ್ಲ, MLA ಅವ್ರನ್ನು ಹೇಳಿಲ್ಲ. ಏನ ತಕ್ಕ ಬಂದು ಏನು ಒಂದು ಲೆಟ್ರ್ನು ನಮ್ಮ ಪಂಚಾಯತಿ ಕಡೆನೂ ಅವ್ರು ಕೊಟ್ಟಿಲ್ಲ, ಇಲ್ಲಿ ತನಕ ಬಿಟ್ಟುವಪ್ಪ ಅಂತ ಹೇಳಿ. MLA ಅವ್ರು ಬಂದು ಅಲ್ಲಿ ಮನೆ ಒಡ್ಡ ಹಾಕಿಸಿ ಹೋಗ್ಯಾರಿ. ಇಲ್ಲಿಂದ ಈ ಕಡೆ ನೀವು ಇರ್ರಿ, ಆ ಕಡೆ ಒಡ್ಡ ಹಾಕಿಸ್ರಿ. ಆ ಒಡ್ಡ ಹಾಕಿದಕ್ಕಿಂತ ಮುಂದೂ 25 ಎಕರೆನು ಸೋಲಾರ್ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. MLA ಅವರು ಮತ್ತು ತಹಸೀಲ್ದಾರ DC ಎಲ್ಲರೂ ಕೂಡಿ ಮಾತಾಡ್ಕೊಂಡು ಅದನ್ನು ಬಂದ್ ಇಡ್ಬೇಕ್ರಿ. ಅವ ಸೋಲಾರ್ದವ ತಹಸೀಲ್ದಾರ ಬಂದ್ ಮಾಡತ್ ಹೇಳ್ಯಾರ್ರಿ. ಹಂಗೆ ತಹಸೀಲ್ದಾರ್ ಮುಂದೆ ಹೋಗೋಣ ಸೋಲಾರ್ದವ ಚಾಲು ಮಾಡಿಬಿಟ್ಟಾನ್ರಿ. ಮತ್ತು ಇದು ಏನ ರೀ ಸರ್, ನಾವು ಈಗ ಕುರಿ ಹಾಕೋದಿಲ್ರಿ, ನಮ್ಮ ಎಲ್ಲ ಶೆಡ್ ಮುರಿದು ಹಾಕ್ಯಾರ. ನಮ್ಮ ಕುರಿ ಕುಂದ್ರಲಾಕ ಜಾಗ ಇಲ್ಲ. ಸಿದ್ದರಾಮಯ್ಯ ಸಾಹೇಬರ ಕಡೆ ಒಂದು ಲೆಟರ್ ತೊಗೊಂಡು ಬಂದಿದ್ದೇವೆ, ಕುರಿ ಮಕ್ಕಳಾಗ ಜಾಗ ಇರ್ಲಪ್ಪ ಅವ್ರಿಗೆ ಚಂದ ಕೆಲ್ರಿ ಮೈಸ್ಕೊಂಡು ಬರ್ತಾರ, ಸಾಯಂಕಾಲ ರೀ ಅಲ್ಲಿ ಚಂದಾಗಿ ಇರ್ತಾರ ರಾತ್ರಿ ಅಂತ ಹೇಳಿ. ಅದನ್ನು ಕೇಳಿಲ್ಲ. ಏನ ಕೆಲಸ ಚಾಲೂನೇ ಇಟ್ಟಾರಿ. ದಯವಿಟ್ಟು ಎಲ್ಲ ಮಾಧ್ಯಮದವ್ರಿಗೆ ನಾ ಕೈ ಮುಗಿದು ಕೇಳ್ಕೊತೀನಿ ರೀ. ಇದು ಬಿಜಾಪುರದಿಂದ ಅಲ್ರಿ ದಿಲ್ಲಿ ತಾನ ಹೋಗ್ಬೇಕ್ರಿ, ಎಲ್ಲಾ ಸರ್ಕಾರಕ್ಕೆ ಮುಟ್ಬೇಕು ಇದು ಸಂದೇಶ. ಎಷ್ಟು ತಲೆಮಾರುಗಳಲ್ಲಿ ನಾವು ಒಂದು 400 ವರ್ಷದಿಂದ ಇಲ್ಲೇ ಅದೇವ್ರಿ. 400 ವರ್ಷದಿಂದ ರೀ. ನಮ್ಮ ಅಜ್ಜ ತಾತಗಳು ಬರೀ 4 ಮಂದಿ ಬಂದವ್ರಿ. 4 ಮಂದಿ ಬಂದಿದ್ದು ಹಿಡ್ಕೊಂಡು ಒಂದು ಈಗ ಸುಮಾರು ಒಂದು 600 ಮನಿ ಅದಾವ್ರಿ ನಮಗೆ. ಒಂದು 400 ವರ್ಷ ಐತಿ. ಈಗ ನಮ್ಗೆ ಅವಾಗ MLA ಅವ್ರು ಬಂದ 15 ಎಕರೆ ತಗೊಂಡ. ಅವು ಒಡ್ಡ ಏನು ಹಾಕ್ಯವಲ್ರಿ, ಅಲ್ಲಿ ನಮ್ಮ ಬ್ಯಾನರಿನ ಹಾಕ್ಯವಲ್ರಿ, ಅಲ್ಲಿಂದ ಹಿಡ್ಕೊಂಡು ಈ ಕಡೆ ರೀ ಅಂದಾರ. ಆದ್ರೂ ಅವ್ರು ಏನು ಹೇಳ್ತಾರಿ, ನಾವು ಬಿಡುದೇ ಇಲ್ಲ ಅಂತಾರ. ಸೋಲಾರ್ 25 ಎಕರೆ ಒಳಗೆ ಅವ್ರಿಗೆ 10 ಎಕರೆ, ನಮ್ಗೆ 15 ಎಕರೆ. 15 ಎಕರೆ MLA ಅವ್ರು ಹೇಳ್ಯಾರ. ಅಂದಾಗ ಮನೆಗಳು ಕಟ್ಟಿ ಕೊಡ್ತೀವಿ, ನಿಮ್ಮ ಸೌಕರ್ಯ ಕೊಡ್ತೀವಿ ಅಂತ ಏನಾದ್ರು ಹೇಳಿದಾರ? ಹೇಳ್ಯಾರಿ. ನಿಮಗೆ ಇದು ಕುರುಬ ಜನಾಂಗ ಇದು ಜಾಗ ಎಲ್ಲ ಇರ್ಲಿ, ನೀವು ಕುರಿ ಸಾಯಂಕಾಲ ಹಾಕ್ಲಾಕ ನಿಮ್ಗೆ ನಾ ಮಾಡಿಕೊಡ್ತೀನಿ ಅನ್ನೋದು ಅವ್ರು ಹೇಳ್ಯಾರ. 10 ಎಕರೆಗೆ ಯಾಕೆ ಇರೋದು? 10 ಎಕರೆನು ನಾವು ಆಗ್ರಹ ಮಾಡ್ಲಾಕತ್ತೇವಲ್ರಿ, ಅದನ್ನು ಬಿಟ್ಟು ಕೊಡ್ಲಿ ಅಂತ ಹೇಳಿ. ಅದು ನಿಮ್ ಜಾಗ? ನಮ್ಮ ಜಾಗನೇ. ಅಲ್ಲಿ ಒಂದು ರೇವಣ ಸಿದ್ದೇಶ್ವರ ಮಠ ಐತ್ರಿ, ಅವ್ರಿದ ಇರ್ಲಿ ರೀ. ನಾವು ಅದನ್ನೇನು ಬ್ಯಾಡ ಅಂತ ಹೇಳಕತ್ತಿಲ್ಲ. ಅದು ರೇವಣ ಸಿದ್ದ ಮುತ್ಯನ ಮಠ ಐತಿ, ಜೆಂಡಾ ಹಚ್ಚಾರ. ಆ ಜೆಂಡಾ ಹಚ್ಚಿದನು ಈಗ ಕೆಡುವುದು ಪ್ರಯತ್ನ ಮಾಡ್ಲಾಕತ್ತಾರ. ಅದಕ್ರಿ ಸುಭಾಷ್ ಬಿವಪ್ಪ ಪಂಡ್ರಿ. ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಇವತ್ತಿನ ದಿನ ಗುರುಣಾಪುರ ಗ್ರಾಮದಲ್ಲಿ ದಲಿತ ಸ್ವರಾಜ್ಯ ಸೇನೆಯ ವತಿಯಿಂದ ನಾವು ಇವತ್ತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಯಾಕೆ ಹಮ್ಮಿಕೊಂಡಿದ್ದೇವಪ್ಪ ಅಂತಂದರೆ, ಊರಿನ ಜನಕ್ಕಾಗಲಿ ಊರಿನ ದನಕರಗಳಿಗಾಗಲಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡೇವೆ. ಈ ಹೋರಾಟ ಉದ್ದೇಶ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಇದು 53 ಸರ್ವೆ ನಂಬರ್ದಾಗ 319 ಎಕರೆ ಜಮೀನಿದೆ. ಆ ಜಮೀನೊಳಗೆ 25 ಎಕರೆ ಕೃಷಿ ಪಂಪ್ ಸೆಟ್ಗಳಿಗಾಗಿ ಸೋಲಾರ್ ಮುಖಾಂತರ ರೈತರಿಗೆ ಕರೆಂಟ್ ಕೊಡೋ ಒಂದು ಉದ್ದೇಶದಿಂದ ಸರ್ಕಾರ ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಹಸ್ತಾಂತರ ಮಾಡೈತೆ. ಆ ಹಸ್ತಾಂತರ ಮಾಡಿದೆ ಮತ್ತು ಅದನ್ನು ಆ ಯೋಜನೆಯನ್ನು ವಿಸ್ತರಣೆ ಮಾಡೋದಕ್ಕಾಗಿ ಈ ಕುಸುಮ ಇದು ಯೋಜನೆ ಒಂದು ಖಾಸಗಿ ಒಂದು ಇದು ಈ
ಸೋಲಾರ್ ಹಾಕೋರಿಗೆ ಇದನ್ನ 25 ಎಕರೆ 25 ವರ್ಷ ಲೀಸಿಗೆ ಕೊಟ್ಟೈತಿ. ಇದನ್ನ ಲೀಸಿಗೆ ಕೊಡಬೇಕಾದ್ರೆ ಒಂದು ಊರಲ್ಲಿ ಒಂದೇ ಗುಂಟೆ ಜಾಗವನ್ನ ಸರ್ಕಾರದಿದ್ರೂ ಸರ್ಕಾರ ಬಳಸಬೇಕಂದ್ರೂ ಸ್ಥಳೀಯರಿಗೆ ಒಂದು ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಈ ತರ ನಾವು ನಿಮ್ಮ ಊರಿಗೆ ಯೋಜನೆಯನ್ನು ತರ್ತಾ ಇದ್ದೇವೆ, ಆ ಯೋಜನೆಯನ್ನ ನಿಮ್ಮ ಊರಿಗೆ ನೀವೆಲ್ಲರೂ ಸಹಮತ ಕೊಟ್ರೆ ನಾವು ಮಾಡ್ತಿದ್ದೇವೆ ಅಂತೇಳಿ ನೀವು ಊರಿನ ಜನ ಕೇಳಬೇಕಾಗಿತ್ತು. ಆ ಊರಿನ ಜನಕ್ಕೆ ಕೇಳದೇನೆ ಮತ್ತು ತಮ್ಮ ಇಚ್ಛೆಯ ಪ್ರಕಾರ ಅಲ್ಲೇ ತಲಾಟೆ ಹಿಡ್ಕೊಂಡು ತಹಸೀಲ್ದಾರ್ ಹಿಡ್ಕೊಂಡು DC ಅವ್ರು ಹಿಡ್ಕೊಂಡು ಮತ್ತು ಸರ್ಕಾರದಿಂದನೇ ಆದೇಶ ಬಂದಿಂದ ಮಾಡಿದ್ದಾರೆ DC ಅವರು. ಆದರೆ ಸ್ಥಳೀಯರ ಅಭಿಪ್ರಾಯ ತಿಳಿದೇನೆ ಕೊಟ್ಟಿದ್ದು ಇದು DC ಅವ್ರದ್ದಾಗಲಿ ಜಿಲ್ಲಾಡಳಿತದ ಆಗಲಿ ಸರ್ಕಾರದಾಗಲಿ ಇದು ಭಾಳ ದೊಡ್ಡ ಅನ್ಯಾಯ ಮತ್ತು ಅಪರಾಧ. ಕಾನೂನು ರೀತಿಯಿಂದ ಸಂವಿಧಾನಬದ್ಧವಾಗಿ ಸ್ಥಳೀಯರ ಒಂದು ಅಭಿಪ್ರಾಯ ತಿಳ್ಕೊಂಡು ಅವರ ಮಾಹಿತಿ ಪ್ರಕಾರ ನೀವು ಆದೇಶ ಮಾಡಬೇಕೇ ಹೊರತಾಗಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಈಗ ಸರ್ಕಾರದ ಆದೇಶ ಭೂಮಿ ನಾವು ಆದೇಶ ಮಾಡ್ಯಾವಂತ ಹೇಳ್ತೀರಿ. ಸರ್ಕಾರ ನಾವಿಲ್ಲದೆ ಸರ್ಕಾರ, ಪ್ರಜೆಗಳಿಲ್ಲದೆ ಸರ್ಕಾರ. ಪ್ರಜೆಗಳಿಗೆ ತೊಂದರೆ ಮಾಡಿ ನೀವು ಯೋಜನೆ ತರೋದು ಯಾವ ಲೆಕ್ಕ? ತೊಂದರೆ ಆಗ್ಲಾರ್ದಿ ನಮಗೇನದೇನು ಯೋಜನೆಯನ್ನು ಬೇಡತ್ತ ಅಂತ ಇಲ್ಲ, ಆದ್ರೆ ಊರಿಗೆ ಬಿಟ್ಟು 1 ಕಿಲೋಮೀಟರ್ ಬಿಟ್ಟು ಏನೈತಿ ಬೇರೆ ಕಡೆ ಕೊಡಬೇಕು. ಊರಿಗೆ ಹತ್ತಿರ ಆದ್ರೆ ಅದ್ರ ಕಾವಾಗಲಿ ಅದ್ರ ಎಫೆಕ್ಟ್ ಆಗಲಿ ಊರಿನ ಜನಕ್ಕೆ ಬಡಿಯೋದಲ್ವ. ಊರಿಗೆ ಅದು ಎಷ್ಟೋ ಈ ಹೀಟಿಗೆ ಅಂಗವಿಕಲರು ಮತ್ತು ಕುಂಟ್ರು ಹಿಂಗೆಲ್ಲ ಹುಡ್ತಾರೆ ಜನ. ಆದ್ರೆ ನೀವು ಊರಿಗೆ ಹಚ್ಚೆ ಊರಿನ ಮನೆ ತೆಗೆದು ಇದನ್ನ ಯಾವ ಹೇಳಿದ್ರು? ಹಾಗಾಗಬಾರ್ದು. ಊರಿಗೆ ಮನೆನೂ ಉಳಿಬೇಕು, ಮತ್ತು ಊರಿನ ದನ ಕರಿಗೆ ಮೇಯಿಸೋದಕ್ಕೆ ಜಾಗನೂ ಬೇಕು, ಮತ್ತು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಒಂದು ಜಾತ್ಯತೀತವಾಗಿ ಒಂದು ಮಠ ಅಂದ್ರೆ ಒಂದು ಜಾತಿಗೆ ಸೀಮಿತ ಆಗಿರಂಗಿಲ್ಲ. ಅದು ಎಲ್ಲ ಜಾತಿಯನ್ನು ಒಳಗೊಂಡು ಎಲ್ಲರಿಗೂ ಉಪದೇಶ ಮಾಡುವಂಥ ಮಠ ಇರ್ತದೆ. ಆ ಮಠನೂ ಉಳಿಬೇಕು. ಆದಿ ಜಗದ್ಗುರು ರೇವಣಸಿದ್ದೇಶ್ವರ ಮಠ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಬಿಟ್ಟು ಅದನ್ನು ಸ್ಥಾಪನಾ ಮಾಡಿದಂಥ ಮಠ. ಆ ಮಠನೂ ಉಳಿಬೇಕು. ಹಾಗೆ ಈ ಊರಿನ ಗ್ರಾಮಸ್ಥರದ್ದು ಏನೈತಿ ಅಭಿಪ್ರಾಯ ತಿಳ್ಕೊಂಡು ಮತ್ತು ಎಲ್ಲೇ ಹಾಕಿದ್ರು ಊರಿನ ಗ್ರಾಮಸ್ಥರನ್ನ ಕೇಳಿಬಿಟ್ಟು ನೀವು ಮುಂದಿನ ಯೋಜನೆಯನ್ನು ಕೊಡ್ರಿ, ಆದ್ರೆ ನಾವು ಬೇಡ ಅನ್ನಂಗಿಲ್ಲ. ಆದ್ರೆ ಈ ಯೋಜನೆ ಇಲ್ಲಿ ಈ ಸ್ಥಳಕ್ಕೆ ನಾವು ಮಾಡಲಿಕ್ಕೆ ನಮ್ಮ ವಿರೋಧ ಐತಿ. ಊರಿಂದ ಐತಿ, ನಮ್ದಿದೆ, ಸ್ವಾಮೀಜಿದೈತಿ, ಊರಿನ ಹಿರಿಯರ್ದದ, ಎಲ್ಲರದು ಇದಕ್ಕೆ ವಿರೋಧ ಅದ. ನೀವು ಈ ವಿರೋಧಕ್ಕಾಗಿ ನೀವು ವಿರೋಧ ಆಗಿದ್ರೂ ನೀವು ಮಾಡ್ತೀನಪ್ಪ ಅಂತಂದ್ರೆ ಮುಂದೆ ಆದಷ್ಟು ದೊಡ್ಡದಾಗಿ ಉಗ್ರಾಗಿ ಹೋರಾಟ ಮಾಡ್ತೇವೆ. ಮತ್ತೆ ನೀವು ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ಮುಂದೆ ಅದು ದಂಡಂ ದಶಗುಣಂ ಅದು ಏನಾಗಿದ್ರೂ ಆಗೋ ಲೆಕ್ಕ. ನಾವು ಸಂವಿಧಾನಬದ್ಧವಾಗಿ ಕೇಳ್ತೇವೆ, ಬೇಡಿಕೆ ಇಡ್ತೇವೆ. ನಾವು ಸಂವಿಧಾನಬದ್ಧವಾಗಿ ನೀವು ಅದನ್ನು ಮಾಡದೇ ಇದ್ರೆ ನಾವು ಬಿಡೋದಿಲ್ಲ. ಸರ್ಕಾರ ನಾವಿಲ್ಲದೆ ಸರ್ಕಾರ ಅಲ್ಲ, ನಾವು ಸರ್ಕಾರಕ್ಕಾಗಲಿ ಈ ದೇಶದಾಗ ಹುಟ್ಟೇವಿ, ನಮ್ಮ ಹಕ್ಕೈತಿ, ನಾವು ಕೇಳ್ತೇವೆ. DC ಅವ್ರಿಗೆ ತಪ್ಪು ಮಾಡಿರಿ, ಸರ್ಕಾರ ತಪ್ಪು ಮಾಡಿದೆ, ಅದನ್ನು ಸರಿಪಡಿಸ್ಬೇಕು. ಊರಿಗೆ ಅನ್ಯಾಯ ಆಗ್ತದಂದ್ರೆ ಅದು ತಪ್ಪು ಮಾಡ್ದಂಗೆ. ಊರಿನ ಜನದ ಅಭಿಪ್ರಾಯ ತಿಳ್ಕೊಳ್ಳೋದೇನೆ ನೀವು ಕೊಡೋದು ಆದೇಶ ಮಾಡೋದು ಅದು ತಪ್ಪೇ. ಅದನ್ನೇನೈತಿ ಊರಿನ ಜನಕ್ಕೆ ಆ ಜಾಗವನ್ನು ಉಪಯೋಗ ಆಗಲಿ ದನ ಕರಿಗಾಗಲಿ ಆ ಜಾಗವನ್ನು ಕೊಡಬೇಕು. ಅದನ್ನೇನೈತಿ ಯೋಜನೆಯನ್ನು ಬೇರೆ ಕಡೆ ಕೊಡ್ರಿ ಅಂತ ನಮ್ದು ಈ ಮುಖಾಂತರ DC ಅವ್ರಿಗೆ ನಾವು ಆಗ್ರಹವನ್ನು ಮಾಡ್ತೇವೆ. ಇದನ್ನು ಖಂಡಿಸ್ತೇವೆ, ಈ ವಿಷಯವನ್ನು ಖಂಡಿಸ್ತೇವೆ. ಮತ್ತು ಇದನ್ನು ನೀವು ಪರಿಗಣನೆ ತಗೊಂಡು ಅದನ್ನೇನೈತಿ ಯಥಾಸ್ಥಿತಿ ಏನದ ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಅವರವರ ಮನೆ ಆಗಲಿ ಅವರವರ ಜಾಗ ಆಗಲಿ ಅವ್ರವ್ರಿಗೆ ಬಿಟ್ಟು ಕೊಡ್ಬೇಕನ್ನುವಂಥ ಉದ್ದೇಶ ಈ ಸಂದೇಶವನ್ನು ತಮ್ಗೆಲ್ಲರಿಗೂ ತಿಳಿಸ್ತಾ ಈ ನನ್ನ 2 ಮಾತು. ಇಷ್ಟೆಲ್ಲ ಆದ್ರೂ ಇಲ್ಲ, ನಾವು DC ಅವ್ರನ್ನ ಹಿಡ್ಕೊಂಡು ತಹಸೀಲ್ದಾರ್ ಹಿಡ್ಕೊಂಡು MLA MP ಈ ಕ್ಷೇತ್ರದ ಈ ಬಿಜಾಪುರ ಡಿಸ್ಟಿಕ್ ಏನೈತಿ ಉಸ್ತುವಾರಿ ಸಚಿವ ಅವ್ರಿಗೆ ನಾವು ಭೇಟಿಯಾಗಿದ್ದೇವೆ. ಆದ್ರೆ ಅವರು ಅದೇನು ಮಾಡ್ತಾರೆ, ಕಾಜಿನ ಮನೆ ಒಳಗೆ ಕೂತು ಕಾಜಿನ ಮನೆಗೆ ಕಲ್ಲು ಹೊಡೆದಂಗೆ ಆಗ್ತಾ ಇದೆ ಅವ್ರದ್ದು. ಈಗ ಅವ್ರೇನ ಉದ್ಧಾರ ಆಗೋದಿಲ್ಲ.
ಉದ್ಧಾರ ಮಾಡುವಂಥವ್ರು ಅಲ್ಲ ಅವರು. ಯಾಕಂದ್ರೆ ಊರಿನ ಜನರದ್ದು ಒಂದು ತೊಂದರೆ ಆಗಿದೆ ಅಂದ್ರೆ ತಕ್ಷಣ ಬಂದು ನಿಲ್ಲುವಂಥ MLA ಇಲ್ಲ, ಮತ್ತು ತಕ್ಷಣ ಬಂದು ಸ್ಪಂದಿಸುವಂಥ ಅಧಿಕಾರಿಗಳು ಇಲ್ಲ. ಮತ್ತು ಈ ಥರ ಆದ್ರೆ ಮತ್ತು ನೀವು ಎದಕ್ಕಾಗಿರಿ? ಅಧಿಕಾರಿಗಳರೇ ನಿಮ್ಮನ್ನು ಎದಕ್ಕೆ ಮಾಡ್ಯಾರ? ನಿಮ್ಮನ್ನು ಕೇಳೋದಕ್ಕೆ ಜನರಿಗೆ ಅಭಿಪ್ರಾಯ ತಿಳ್ಕೊಂಡು ಜನರಿಗೆ ಒಳ್ಳೇದು ಮಾಡೋದಕ್ಕಾಗಿ DC ಆಗಿದ್ದಿ, ತಹಸೀಲ್ದಾರ್ ಆಗಿದ್ರಿ, MLA ಆಗಿದ್ರಿ. ನೀವು ಇಷ್ಟು ಸುಲಭವಾಗಿ ಅದು ತಿಳ್ಕೊಬೇಡ್ರಿ. ಒಬ್ಬ ಕ್ಯಾವಿ ಅವರು ನಿಂತ್ರಂದ್ರೆ ಅದ್ರದ್ದು ನಡೆಯೋದು ಆಟನೇ ಬೇರೆ ಆಗ್ತೈತಿ. ಅದನ್ನು ನೀವು ತಿಳ್ಕೊಂಡು ಮುಂದೆ ಹೆಜ್ಜೆಯನ್ನು ಹಾಕ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ನಿಮಗೆ ಗೌರವಯುತವಾಗಿ ನೀವು ಬಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಎಲ್ಲರ ಸಮಕ್ಷಮೀನೆ ನೀವು ಅದನ್ನು ಚರ್ಚೆ ಮಾಡಿರಿ. DC ಅವ್ರು ಇನ್ನೂ ಆದರೂ ಇಲ್ಲಿಗೆ ಬಂದಿಲ್ಲ, ಮತ್ತು DC ಅವ್ರು ನೀವು ಅಲ್ಲೇ ಕುಂತು ಆರ್ಡರ್ ಮಾಡ್ತೀರಿ? ಸ್ಥಳಕ್ಕೆ ಬಂದು ಸ್ಥಳ ತಿಳ್ಕೊಂಡು ನೀವು ಅಲ್ಲಿ ಜನರಿಗೆ ಕಷ್ಟ ಸಮಸ್ಯೆಗಳಿಗೆ